ಬುಕಿಂಗ್ ಶುರು ಮಾಡ್ಕೊಂಡೇ ಬಿಟ್ಟೆ. ಡೈರೆಕ್ಟ್ ಟ್ರೈನ್ ಇಲ್ಲ, ಬಸ್ ಅಂತೂ ತುಂಬ ಕಾಸ್ಟ್ಲಿ. ಅದು ಅಲ್ಲದೆ ನಂದು ಬೇರೆ ಬಜೆಟ್ ಟ್ರಿಪ್ಪು. ಸೊ ಇನ್ನೇನು ಮಾಡೋದು, ಸ್ಪ್ಲಿಟ್ ಜರ್ನಿ ಮಾಡಲೇಬೇಕು. ಹಂಗೂ ಹಿಂಗೂ ಅಂತ ಟ್ರಾನ್ಸ್ಪೋರ್ಟೇಷನ್ ಏನು ಬುಕ್ ಮಾಡ್ಕೊಂಡೆ. ಮುಂದೆ ಡಬಲ್ ಡೆಕ್ಕರ್ ಬಸ್ನ ಅಪ್ಪರ್ ಡೆಕ್ನಲ್ಲಿ ಫ್ರಂಟ್ ಸೀಟ್ ಹುಡುಕ್ತಾ ಇರೋ ನನಗಂತಾನೆ ಅಂತ ರಿಸರ್ವ್ ಮಾಡಿರೋ ಲೋವರ್ ಡೆಕ್ನ ಲಾಸ್ಟ್ ಸೀಟ್ ಸಿಕ್ಕಿದ್ದೆ ಚಾನ್ಸು ಅಂತ ಬುಕ್ ಮಾಡ್ಕೊಂಡೆ. ಸ್ಯಾಟರ್ಡೆ ಮಾರ್ನಿಂಗ್ ಜರ್ನಿ ಶುರುವಾಯಿತು ಮುನ್ನಾರ್ ಕಡೆಗೆ. ಬೆಂಗಳೂರಿಂದ ಮೈಸೂರಿಗೆ ಶತಾಬ್ದಿ ಎಕ್ಸ್ಪ್ರೆಸ್ನಲ್ಲಿ ನನ್ನ ಜರ್ನಿ ಶುರುವಾಯಿತು. ಬರೀ ನಾರ್ಮಲ್ ಟ್ರೈನಲ್ಲಿ ಓಡಾಡ್ತಿದ್ದ ನನಗೆ ಶತಾಬ್ದಿ ಎಕ್ಸ್ಪ್ರೆಸ್ ಒಂಥರ ಡಿಫ್ರೆಂಟ್ ಫೀಲೇ ಕೊಡ್ತು. ಮತ್ತೆ ಎಲ್ಲೂ ಸ್ಟಾಪ್ ಇಲ್ಲದೆ ಆರಾಮಾಗಿ ಬೆಂಗಳೂರಿಂದ ಮೈಸೂರು ರೀಚ್ ಆದೆ. ಊಟ ಎಲ್ಲ ಟ್ರೈನ್ನಲ್ಲೇ ಕೊಡ್ತಾರೆ. ರೈಲ್ವೆ ಸ್ಟೇಷನ್ನಿಂದ ಸೀದಾ ರ್ಯಾಪಿಡೋ ಮಾಡ್ಕೊಂಡು ಹೊರಟಿದ್ದು ಬಸ್ ಸ್ಟಾಪ್ಗೆ. ಆದರೆ ಇಲ್ಲಿ ಒಂದು ವಿಷಯ ಏನಂದರೆ, ಬೆಂಗಳೂರು ರ್ಯಾಪಿಡೋ ಪ್ರೈಸ್ಗೂ ಮೈಸೂರು ರ್ಯಾಪಿಡೋ ಪ್ರೈಸ್ಗೂ ಅರ್ಧಕ್ಕರ್ಧ ಕಡಿಮೆ ಇದೆ. ಮೈಸೂರು ಬಸ್ ಸ್ಟಾಪಿಂದ ಕರ್ನಾಟಕ ಸಾರಿಗೆ ಬಸ್ ಹತ್ಕೊಂಡು ಸೀದಾ ಹೊರಟಿದ್ದು ಕೊಯಮತ್ತೂರ್ಗೆ. ಮಧ್ಯಾಹ್ನ ಇಲ್ಲಿ ಬಿಟ್ಟರೆ ಹೋಗುವಾಗ 7:30 ಸಂಜೆ. ಈ ರೂಟ್ ಯಾಕೆ ಚೂಸ್ ಮಾಡ್ಕೊಂಡೆ ಅಂದರೆ, ಸತ್ಯಮಂಗಲ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಅದಕ್ಕೋಸ್ಕರ. ಎನಿಮಲ್ಸ್ ಏನು ಕಣ್ಣಿಗೆ ಬಿದ್ದಿಲ್ಲ, ಆದರೆ ರೂಟ್ಸ್ ಮಾತ್ರ ಚೆನ್ನಾಗಿತ್ತು. ಹೇರ್ ಪಿನ್ ಬೆಂಡ್ ಕರ್ವ್ಸ್ ಎಲ್ಲ ತುಂಬಾನೇ ಇತ್ತು, ಚೆನ್ನಾಗಿತ್ತು ಜರ್ನಿ. ಆಗಿಲ್ಲ, ಬಾಯಲ್ಲೆಲ್ಲ ಹೊಗೆ ಬೇರೆ ಬರ್ತಾ ಇತ್ತು. ಕತೆ ಏನು ಮುಗಿತೆ ಅಂತ ಅನ್ಕೊಂಡುವಾಗ ಅಲ್ಲೆಲ್ಲ ಒಂದು ಬೆಂಕಿ ಕಾಣಿಸ್ತಾ ಇತ್ತು. ಹೋಗಿ ಬೆಂಕಿ ಮುಂದೆ ಗಟ್ಟಿಯಾಗಿ ಕೂತ್ಕೊಂಡವನು ಎದ್ದಿದ್ದು ಸೂರ್ಯ ನನ್ನ ಕಡೆ ನೋಡಿದಾಗ. KSRTC ಅವರು ಬಜೆಟ್ ಫ್ರೆಂಡ್ಲಿ ಅಂತ ಸ್ಲೀಪರ್ ಬಸ್ ಕೂಡ ಬಿಟ್ಟಿದ್ದಾರೆ. ಬರೀ 220 ರುಪೀಸ್ಗೆ ಅಷ್ಟೇ. ಸಂಜೆ 5 ಗಂಟೆಗೆ ಚೆಕ್ ಇನ್ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 9:30ಗೆ ಚೆಕ್ಔಟ್ ಮಾಡಬೇಕು. ಆನ್ಲೈನ್ ಬುಕಿಂಗ್ ಇರಲ್ಲ ಇದಕ್ಕೆ. KSRTC ಬಸ್ ಸ್ಟಾಪ್ಗೆ ಹೋದರೆ ಅಲ್ಲೇ ಆಫ್ಲೈನ್ ಬುಕಿಂಗ್ ತೊಗೋತಾರೆ. KSRTC ಬಸ್ ಸ್ಟಾಪ್ಗೆ ಸಂಜೆ ಹೋಗಬೇಕು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೇಲೆ, ಅವೈಲಬಿಲಿಟಿ ಬೇಸ್ ಮೇಲೆ ರೂಮ್ನ ಅಲಾಟ್ ಮಾಡ್ತಾರೆ. ಎನ್ಕ್ವೈರಿ ಏನಾದರೂ ಇದ್ದರೆ ಈ ನಂಬರ್ಗೆ ಕನೆಕ್ಟ್ ಮಾಡ್ಬೋದು. ನನಗೆ ಡಬಲ್ ಡೆಕ್ಕರ್ ಬುಕಿಂಗ್ ಸ್ಲಾಟ್ ಇದ್ದದ್ದು 9 ಗಂಟೆಗೆ, 9 to 12 PM 3 ಅವರ್ ಜರ್ನಿ ಅದು. ಅಷ್ಟರೊಳಗಡೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಸ್ ಸ್ಟಾಪ್ ಬಂದೆ. 9 ಗಂಟೆಗೆ ಹೊರಟ ಬಸ್ ಮುನ್ನಾರ್ನ ಟೀ ಎಸ್ಟೇಟ್ ಬೆಟ್ಟ ಗುಡ್ಡಗಳನ್ನೆಲ್ಲ ಒಂದು ಸುತ್ತ ಹಾಕಿ ಒಂದಷ್ಟು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ಸ್ಗಳನ್ನು ನಮಗೆ ತೋರಿಸಿ 12 ಗಂಟೆ ಹಾಗೆ ಮತ್ತದೇ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡು ಬಂತು. ಒಂದಷ್ಟು ಆಚೆ ಈಚೆ ರೌಂಡ್ ಹೊಡ್ಕೊಂಡು ಹೊಟ್ಟೆಗೆ ಒಂದು ಸ್ವಲ್ಪ ತಗೊಂಡು ಮತ್ತೆ ರಿಟರ್ನ್ ಜರ್ನಿ ಶುರು ಮಾಡಿದ್ದು ಉಡುಮಲ್ಪೇಟ್ ಕಡೆಗೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಇಲ್ಲಿಂದ ಬಸ್ ಇರುತ್ತೆ ಮುನ್ನಾರ್ ಟು ಉಡುಮಲ್ಪೇಟ್. ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸು ಎರಡೂ ಇರುತ್ತೆ ಅರ್ಧ ಗಂಟೆಗೆ. ಉಡುಮಲ್ಪೇಟ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ನಿಮಗೆ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಸೊ ನಾನು ಉಡುಮಲ್ಪೇಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ ತೊಗೊಂಡು ಹೋಗಿದ್ದು ದಿಂಡಿಗಲ್ ಜಂಕ್ಷನ್ಗೆ. ಯಾಕಂದರೆ ನನ್ನ ಟ್ರೈನ್ ಬುಕ್ ಆಗಿದ್ದು ದಿಂಡಿಗಲ್ ಟು ಬೆಂಗಳೂರು. ರಾತ್ರಿ 9:30ಗೆ ನನ್ನ ಟ್ರೈನ್ ಇದ್ದಿತ್ತು. ಟಿಕೆಟ್ RAC ಇದ್ರೂ ಕೂಡ TT ಹತ್ರ ಕೇಳಿಬಿಟ್ಟು ಫುಲ್ ಸೀಟ್ ಅಲಾಟ್ ಮಾಡಿಕೊಂಡೆ ನಾನು. ಒಟ್ಟಾರೆಯಾಗಿ ನಾನು ಜಾಸ್ತಿ ಏನು ಖರ್ಚು ಮಾಡಿಲ್ಲ ಈ 2 ಡೇಸಲ್ಲಿ ಅಂತಲೇ ಹೇಳ್ಬೋದು. ಆರಾಮಾಗಿ ಹೋಗ್ಬಿಟ್ಟು ಮುನ್ನಾರ್ ನೋಡ್ಕೊಂಡು ಬಂದೆ. ಎಕ್ಸ್ಪೆನ್ಸ್ ನೋಡೋದಾದರೆ ಬೆಂಗಳೂರು ಟು ಮೈಸೂರು ಶತಾಬ್ದಿ ತೊಗೊಂಡೆ ನಾನು. 340 ರುಪೀಸ್ ಆಯಿತು ನನಗೆ. ಯಾಕಂದರೆ ನನ್ನ ಟೈಮ್ಗೆ ಬೇರೆ ಟ್ರೈನ್ ಸಿಗಲಿಲ್ಲ, ನಾನು ಗಡಿಬಿಡಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿರೋದ್ರಿಂದ. ನೀವು ಹೋಗೋದಾದರೆ ನಾರ್ಮಲ್ ಟ್ರೈನ್ಗೇ ಹೋಗ್ಬೋದು, ಬೇಕಾದರೆ 65 ರುಪೀಸಲ್ಲೇ ಆಗೋಗುತ್ತೆ. ಮೈಸೂರು ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟಾಪ್ಗೆ ರ್ಯಾಪಿಡೋ ತೊಗೊಂಡೆ 25 ರುಪೀಸ್. ಮೈಸೂರು ಟು ಕೊಯಮತ್ತೂರು KSRTC ಕರ್ನಾಟಕ ಸಾರಿಗೆ 218 ರುಪೀಸ್. ಕೊಯಮತ್ತೂರು ಲೋಕಲ್ 10 ರುಪೀಸ್ ಆಯಿತು ನನಗೆ. ಸಿಟಿ ಬಸ್ ಸ್ಟ್ಯಾಂಡಿಂದ ಉಕ್ಕಡಂ ಬಸ್ ಸ್ಟಾಪ್ಗೆ. ಉಕ್ಕಡಮಿಂದ ಉಡುಮಲ್ಪೇಟೆಗೆ 50 ರುಪೀಸ್. ಉಡುಮಲ್ಪೇಟೆಯಿಂದ ಮುನ್ನಾರ್ಗೆ 55. ಹಾಗೆಯೇ ವಾಪಸ್ ಬರುವಾಗ ಮುನ್ನಾರಿಂದ ಉಡುಮಲ್ಪೇಟೆಗೂ ಕೂಡ 55. ಉಡುಮಲಿಂದ ದಿಂಡಿಗಲ್ಗೆ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ತೊಗೊಂಡೆ, 65 ರುಪೀಸ್ ಆಯಿತು. ದಿಂಡಿಗಲ್ಲಿಂದ ಬೆಂಗಳೂರಿಗೆ 255 ರೂಪಾಯಿ ನಾನ್ AC ಸ್ಲೀಪರು. ಮುನ್ನಾರ್ ಡಬಲ್ ಡೆಕ್ಕರ್ ಬಸ್ಸು ಲೋವರ್ ಡೆಕ್ ತೊಗೊಂಡಿದ್ದೀನಿ, ಹಾಗಾಗಿ 200 ರುಪೀಸ್ ಆಯಿತು ನನಗೆ. ಒಂದು ಬ್ರೇಕ್ಫಾಸ್ಟು, ಒಂದು ಲಂಚು, 2 ಡಿನ್ನರು, ಒಟ್ಟು 200 ರುಪೀಸು. ಶತಾಬ್ದಿ ಟ್ರೈನಲ್ಲಿ ಅವರೇ ಕೊಡ್ತಾರೆ, ನಿಮಗೆ ಲಂಚ್ ಎಲ್ಲ ಕೊಡ್ತಾರೆ. ಸೊ ಟೋಟಲ್ ನೋಡೋದಾದರೆ 1473 ರೂಪಾಯಿಗೆ ಒಂದೊಳ್ಳೆ ಬೆಂಗಳೂರು ಟು ಮುನ್ನಾರ್ ಟ್ರಿಪ್ ಮಾಡ್ಕೊಂಡು ಬಂದೆ ನಾನು. ನಾನಂತೂ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಯಾಕಂದರೆ ಮುನ್ನಾರ್ನಲ್ಲಿ ಟೀ ಎಸ್ಟೇಟು ಮತ್ತು ಹಿಲ್ಸ್ ನೋಡೋದು ಬಿಟ್ಟರೆ ಅಂಥದ್ದೇನು ಸ್ಪೆಷಲ್ ಅಂತ ಏನಿಲ್ಲ. ಸೊ 1,500 ಆರಾಮಾಗಿ ಮುನ್ನಾರ್ ಟ್ರಿಪ್ ಮಾಡ್ಕೊಂಡು ಬಂದೆ. ಇದು ನಂದು ಬಜೆಟ್ ಫ್ರೆಂಡ್ಲಿ ಟೂರ್ ಪ್ಲಾನ್. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ಇದೇ ರೀತಿ ಬಜೆಟ್ ಪ್ಲಾನ್ಸ್ಗೆ ಮರಿದೇನೆ ಚಾನಲ್ನ ಫಾಲೋ ಮಾಡಿ.